50,000 ಕೊಟ್ರೆ ನಿಲ್ಲಿಸ್ತಾರೆ ಅಂತಾನು ಹೇಳ್ತಾರೆ. ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ಬ್ರಹ್ಮಾಂಡ ಭ್ರಷ್ಟಾಚಾರದ ಕೂಪವಾಗಿದ್ದ ಬಿಬಿಎಂಪಿ ತನ್ನ ಹೆಸರನ್ನೇನೋ ಬದಲಾಯಿಸಿಕೊಳ್ತು. ಆದ್ರೆ ಈಗ ಜಿಬಿಎ ಹಣೆ ಬರಹನು ಅದೇ ಆಗಿದೆ. ಏನೂ ಬದಲಾಗಿಲ್ಲ, ಅಧಿಕಾರಿಗಳ ಬುದ್ಧಿನೂ ಬದಲಾಗಿಲ್ಲ. ಇದಕ್ಕೆ ಇಲ್ಲಿದೆ ನೋಡಿ ಒಂದು ತಾಜಾ ಉದಾಹರಣೆ. ರಸ್ತೆ ಒತ್ತುವರಿ ಆಗಿದೆ ಅಂತ ದಿಢೀರ್ ಅಂತ ಬಂದು ಫುಟ್ಪಾತ್ ಅಗಿಯೋದಕ್ಕೆ ಶುರು ಮಾಡ್ತಾರೆ ಜಿಬಿಎ ಅಧಿಕಾರಿಗಳು. ಇದರಿಂದ ಅಲ್ಲಿರೋ ವ್ಯಾಪಾರಸ್ಥರಿಗೆ ತೊಂದರೆ ಆಗತ್ತಾ, ನಷ್ಟ ಆಗತ್ತಾ ಅನ್ನೋದು ಅವರಿಗೆ ಬೇಕೇ ಆಗಿಲ್ಲ. ಕನಿಷ್ಠ ಮೊದಲೇ ನೋಟಿಸ್ ಕೊಡ್ಬೇಕು ಅನ್ನೋ ಕನಿಷ್ಠ ಪ್ರಜ್ಞೆ ಕೂಡ ಇಲ್ಲ. ವಿಷಯ ಗೊತ್ತಾದ ತಕ್ಷಣ ನಮ್ಮ ಬಿಬಿ ನ್ಯೂಸ್ ತಂಡ ಆ ಸ್ಪಾಟ್ಗೆ ಹೋದಾಗ ಏನೇನ್ ನಡೀತು, ಏನೇನ್ ಸೀಕ್ರೆಟ್ ಬಯಲಾಯ್ತು ಅನ್ನೋದನ್ನ ಒಮ್ಮೆ ನೀವೇ ನೋಡಿ. ವೀಕ್ಷಕರೇ, ನಾವು ಇವತ್ತು ಹೆಬ್ಬಾಳ್ನಲ್ಲಿದ್ದೀವಿ. ಕೆಆರ್ ಪುರಂ ಹೋಗೋ ರೋಡ್ ನಲ್ಲಿದ್ದೀವಿ. ಇವತ್ತು ಇಲ್ಲಿ ಅಕ್ಕಪಕ್ಕ ಇರೋ ಜಾಗದಲ್ಲೆಲ್ಲ ಎಲ್ಲ ಅಂಗಡಿಗಳ ಮುಂದೆ ಫುಟ್ಪಾತ್ ಹಾಕಿರೋದಾಗ್ಲಿ, ಮೇಲ್ಗಡೆ ಚಾವಣಿಗಳನ್ನ ಹಾಕಿರೋದಾಗ್ಲಿ ಎಲ್ಲದನ್ನು ಒಡೆದಾಕ್ತಾ ಇದ್ದಾರೆ ಬಿಬಿಎಂಪಿ ಅವರು. ಶೋರೂಮ್ ಇದೆ, ಅಲ್ಲಿ ಕೆಲಸ ಮಾಡ್ತಿರೋ ಒಬ್ರು ಮೇಡಮ್ ಇಲ್ಲಿದ್ದಾರೆ. ಅವ್ರ ಹತ್ರ ಮಾತಾಡೋಣ, ಏನ್ ತೊಂದ್ರೆ ನಡೀತಿದೆ, ಯಾಕೆ ಇದು ಮಾಡ್ತಾ ಇದಾರೆ ಅಂತ ಅವ್ರನ್ನ ಕೇಳ್ಕೊಂಬರೋಣ. ನಮಸ್ಕಾರ. ಹಾಯ್. ಆಕ್ಚುಲಿ ಮಾರ್ನಿಂಗ್ ಅವ್ರು ಬಂದು ವಿದೌಟ್ ಇನ್ಫಾರ್ಮೇಶನ್ ಮಾಡ್ತಾ ಇದ್ರು. ನಮ್ಮವರೆಲ್ಲ ಹೇಳಿದ್ರು 50,000 ಕೊಟ್ರೇನೆ ಸ್ಟಾಪ್ ಮಾಡ್ತೀವಿ ಅಂತಾನೆ ಹೇಳ್ತಾ ಇದ್ರು. ವಿದೌಟ್ ನೋಟಿಸ್ ದೇ ಆರ್ ಡೂಯಿಂಗ್ ಇಟ್. ಆಕ್ಚುಲಿ ಇದರಿಂದ ಎಷ್ಟು ತೊಂದ್ರೆ ಆಗ್ತಿದೆ ನಿಮ್ಗೆ? ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಇವತ್ತು ಆಕ್ಚುಲಿ ಧನುರ್ ಮಾಸ ಇರೋದ್ರಿಂದ 7 ಡೆಲಿವರೀಸ್ ಇದೆ ನಮ್ಮ ಹತ್ರ. ನಾಳೆ ಕೂಡ ಡೆಲಿವರಿ ಇದೆ. ಇವಾಗ ವೇಟಿಂಗ್, ಕಸ್ಟಮರ್ ವೇಟ್ ಮಾಡ್ತಾ ಇದಾರೆ. ವೇಟ್ ಮಾಡ್ತಾ ಇದ್ರೆ ನಿಮ್ಗೆ ತೊಂದ್ರೆ ಕಾರ್ ತೆಗಿಯಕ್ ಆಗ್ತಾ ಇಲ್ಲ. ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಒಳಗಡೆ ಹೋಗಕ್ ಆಗ್ತಾ ಇಲ್ಲ ಕಾರ್ಗಳು. ಸೊ ಇದು ಕಂಪ್ಲೀಟ್ ನಮ್ಗಲ್ಲ, ಪಕ್ಕದ ಬಿಡಬ್ಲ್ಯೂ ಕಾರ್ ಶೋರೂಮ್ಗೂ ಪ್ರಾಬ್ಲಮ್ ಆಗ್ತಾ ಇದೆ. ನೀವು ಬಿಬಿಎಂಪಿ ಅವ್ರ ಹತ್ರ ಮಾತಾಡಿದ್ರ ಮೇಡಮ್? ಎಸ್ 6 ಮೆಂಬರ್ಸ್ ಬಂದಿದ್ರು ಬಿಬಿಎಂಪಿ ಇಂದ. ಅವ್ರೆಲ್ಲ ನಮ್ಮ MD ಅವರೆಲ್ಲ ಕಾಲ್ ಮಾಡಿ ಮಾತಾಡಿದ್ರು. ವಿದೌಟ್ ನೋಟಿಸ್ ಆಕ್ಚುಲಿ ಮಾಡ್ತಾ ಇದಾರಂತೆ. ಅಂಡ್ 50K ಕೊಡಿ, ಟೈಮ್ ಕೊಡ್ತೀವಿ ಅಂತ ಹೇಳಿದ್ರಂತೆ. ಓಕೆ, ದುಡ್ಡು ಕೊಟ್ರೆ ನಿಲ್ಸ್ಬಿಡ್ತೀವಿ ಅಂತ ಹೇಳಿದ್ರು. ಕೊಟ್ರೆ ಮಾಡಲ್ಲ ಅಂತ ಹೇಳಿದ್ದಾರೆ. ಬಟ್ ಸ್ಟಿಲ್ ಅವರು ಏನೋ ತೆಗಿತಾ ಇದಾರೆ. ಇಟ್ಸ್ ವೆರಿ ಪ್ರಾಬ್ಲಮ್ ಆಗ್ತಾ ಇದೆ ನಮ್ಗೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸರ್, ನಿಮ್ಗೆ ಎಷ್ಟು ಪ್ರಾಬ್ಲಮ್ ಆಗ್ತಿದೆ ಇದರಿಂದ? ನಾನು ಇಲ್ಲೇ ಕೆಲಸ ಮಾಡ್ತಾ ಇರೋದು ಮೇಡಮ್. ಇವಾಗ ಡೆಲಿವರಿ ವೆಹಿಕಲ್ ಇಳಿಸ್ಬೇಕು. ಯಾವ ತರ ಇಳಿಸ್ಬೇಕು? ಯಾವ ತರ ಇಳಿಸ್ಬೇಕು? ಹೊಸ ಗಾಡಿ ಮುಂಚೆನೆ ನೋಟಿಸ್ ಏನು ಕೊಟ್ಟಿಲ್ಲ? ಏನು ಕೊಟ್ಟಿಲ್ಲ ಮೇಡಮ್. ಇವಾಗ 50,000 ಕೊಟ್ರೆ ನಿಲ್ಲಿಸ್ತಾರೆ ಅಂತಾನು ಹೇಳ್ತಾ ಇದಾರೆ. ನೋಡಿದ್ರಲ್ಲ, ದುಡ್ಡು ಕೊಟ್ರೆ ಎಲ್ಲಾ ಓಕೆ, 50,000 ಕೊಟ್ರೆ ಅಗಿಯೋದು ಇಲ್ಲ, ಹೀಗೆ ಬಿಲ್ಡಿಂಗ್ ಮುಂದೆ ಅಧ್ವಾನ ಮಾಡೋದು ಇಲ್ಲ. ಡೈರೆಕ್ಟ್ ಆಗಿ 50,000 ಕೇಳೋ ಅಧಿಕಾರಿ ಯಾರು, ಅದ್ರಲ್ಲಿ ಯಾರ್ಯಾರಿಗೆ ಪಾಲಿದೆ ಅನ್ನೋದು ನಗರಾಭಿವೃದ್ಧಿ ಸಚಿವರು ಕೇಳ್ಬೇಕಾಗಿರುವಂತಹ ಪ್ರಶ್ನೆ. ಸದ್ಯ ಬಿಬಿ ನ್ಯೂಸ್ ಈ ವರದಿ ಮಾಡಿರೋ ಕಾರಣ ಅಗಿಯೋದನ್ನ ಅರ್ಧಕ್ಕೆ ಬಿಟ್ಟು ಹೋಗ್ತಿದ್ದಾರೆ. ಯಾರೇ ಆಗ್ಲಿ ರಸ್ತೆ ಒತ್ತುವರಿ ಮಾಡ್ಕೊಂಡು ನಿಯಮ ಮೀರಿದ್ರೆ ಅದು ತಪ್ಪೇ. ಆದ್ರೆ ಈ ಅಧಿಕಾರಿಗಳು ಹಣಕ್ಕಾಗಿ ಹೀಗೆ ಕ್ರಮ ತಗೊಳ್ಳೋದು ಯಾವ ನ್ಯಾಯ, ಯಾವ ಕಾನೂನು ಅನ್ನೋದಷ್ಟೇ ನಮ್ಮ ಪ್ರಶ್ನೆ. ಇದಾಗಿತ್ತು ಈ ಕ್ಷಣದ ಸ್ಪೆಷಲ್ ಸ್ಟೋರಿ. ನೈಜ ಹಾಗೂ ತಾಜಾ ಸುದ್ದಿ, ಪ್ರಾಮಾಣಿಕ ವರದಿ, ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಧ್ವನಿ.